ಒಬ್ಬೊಬ್ರು ಒಂದೊಂದು ಬನ್ರಿ ಬನ್ರಿ. ಹಾಂ ನೋಡ್ರಿ ನೋಡ್ರಿ ಶಶಿ ಯಾಯ್ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಆ್ಯಕ್ಚುಲಿ ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್ದು ಮದುವೆ ಫಿಕ್ಸ್ ಆಗಿದೆ. ಸೊ ಆಫ್ಟರ್ 22 ಇಯರ್ಸ್ ಆದಮೇಲೆ ಅವಳನ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಬ್ಯಾಚಲ್ಲಿ ಅವಳೇ ಲಾಸ್ಟ್ ಮದುವೆ ಆಗ್ತಾ ಇರೋದು ಅಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಅವಳನ್ನ ಮತ್ತು ಅವಳ ಮದುವೆ ನೋಡೋದಕ್ಕೆ. ಇನ್ಯಾಕೆ ತಡ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪದ್ಮಾ ಚಿಟ್ಚಾಟ್ ಬ್ಲಾಗ್ಸ್. ಆ್ಯಕ್ಚುಲಿ ಏನು ಗೊತ್ತಾ ಗಾಯ್ಸ್, ಫ್ರೆಂಡ್ಶಿಪ್ ಅನ್ನೋದು ಒಂದು ನೆವರ್ ಎಂಡಿಂಗ್ ಬಾಂಡು. ಸೊ ಅದನ್ನು ಈ ಭೂಮಿ ಮೇಲೆ ಪ್ರತಿಯೊಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಎಂಥವರೇ ಆಗಲಿ, ಯಾರೇ ಆಗಲಿ, ಏನೇ ಆಗಲಿ, ಫ್ರೆಂಡ್ಶಿಪ್ ಅನ್ನೋದೇನು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಅಂಥ ಒಂದು ಪವರ್ಫುಲ್ ರಿಲೇಷನ್ನ ನಾವು ಈ ಥರ ತುಂಬ ವರ್ಷಗಳಾದಮೇಲೆ ಆಫ್ಟರ್ 22 ಇಯರ್ಸ್ ಆದಮೇಲೆ ನೋಡ್ತೀವಿ, ಮಾತಾಡಿಸ್ತೀವಿ, ಅವ್ರ ಜೊತೆ ಇರ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಅದೊಂದು ತುಂಬಾ ಎಕ್ಸೈಟಿಂಗ್ ವಿಷಯ ಅಲ್ವಾ? ಸೊ ನನಗೂ ಅದೇ ಥರ ತುಂಬಾ ಎಕ್ಸೈಟ್ ಇತ್ತು. ಅವಳನ್ನ ನೋಡಿ ನಾನು 22 ಇಯರ್ಸ್ ಮೇಲೇ ಆಗಿತ್ತು. ಸೊ ಆಫ್ಟರ್ ಲಾಂಗ್ ಬ್ಯಾಕ್ ನಾನು ನನ್ನ ಹಳೆ ಫ್ರೆಂಡ್ಸು, ಎಸ್ಪೆಷಲಿ ಹೈಸ್ಕೂಲ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಹಾಗಾಗಿ ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಮತ್ತು ಅವ್ರ ಜೊತೆ ಯಾವಾಗ ಅವ್ರನ್ನ ಮೀಟ್ ಮಾಡ್ತೀನೋ ನೋಡ್ತೀನೋ ಅಂತ ತುಂಬಾ ಕಾತುರದಿಂದ ಕಾಯ್ತಾಯಿದ್ದೀನಿ. ಹಾಗಾಗಿ ನಾನು ಅಲ್ಲಿಂದ ಮನೆಯಲ್ಲೆಲ್ಲ ರೆಡಿ ಆಗಿಬಿಟ್ಟು ಫಟಾಫಟ ಅಂತ ರೆಡಿಯಾಗಿ ಮೆಟ್ರೋ ಟ್ರೈನ್ ಹತ್ತಿದ್ದೆ. ಅಲ್ಲಿಂದ ನೆಕ್ಸ್ಟು ಹೊರಟಿದ್ದೆ ಮದುವೆ ಮಂಟಪಕ್ಕೆ. ಗಾಯ್ಸ್, ನನಗಂತೂ ಅವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ನನ್ನ ಡೇ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ನಾನು ಫುಲ್ ಎಕ್ಸೈಟ್ ಇದ್ದೀನಿ ಮತ್ತು ಫುಲ್ ಹ್ಯಾಪಿನೆಸ್ಸಲ್ಲಿ ತೇಳ್ತಾ ಇದ್ದೀನಿ. ಇದ್ರ ಮಧ್ಯೆ ಸರ್ಪ್ರೈಸ್ ಏನಪ್ಪ ಅಂದರೆ, ನಮ್ಮ ಟೀಚರ್ಸು ಬಂದುಬಿಟ್ಟಿದ್ದಾರೆ. ನಮಗೆ ಗಂಗಾಧರ್ ಸರ್ ಅಂತ ನಮ್ಮ ಹೆಡ್ ಮಾಸ್ಟರ್ ಆಗಿದ್ದರು. ಅವ್ರು ನಮಗೆ ಸೋಷಿಯಲ್ ಮತ್ತು ಇಂಗ್ಲೀಷ್ ಟೀಚ್ ಮಾಡ್ತಾಯಿದ್ರು. ಮತ್ತು ಹಿಂದಿ ಮ್ಯಾಮ್ ಬಂದಿದ್ದರು, ಅವರು ಉಷಾ ಮೇಡಮ್ ಅಂತ. ಮತ್ತು
ಬಯಾಲಜಿ ಟೀಚ್ ಮಾಡೋರು ಬಂದಿದ್ದರು, ಅವರು ದಿನೇಶ್ ಮಾಸ್ಟರ್ ಅಂತ. ಸೊ ಇವ್ರನ್ನೆಲ್ಲ ನಾವು ಅವಾಗ ತುಂಬಾ ಅವ್ರನ್ನ ನೋಡಿ ಹೆದರ್ಕೊತಾ ಇದ್ವಿ. ಅವ್ರನ್ನ ನೋಡಿದಂತೂ ನನಗೆ ಇದ್ದಿದ್ದು ತುಂಬ ಖುಷಿ ಆಯಿತು. ಸೊ ನನಗೆ ಟೋಟಲಿ ನನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸು. ಸುಮಾರು ಜನ ಫ್ರೆಂಡ್ಸು ನನಗೆ ಸಿಗ್ತಾನೇ ಇರಲಿಲ್ಲ, ಮತ್ತು ಅವರು ಸಿಗ್ತಾರೆ ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಅಂಥವರೆಲ್ಲ ಬಂದು ಮದುವೆಲಿ ಜಾಯ್ನ್ ಆಗಿದ್ದರು. ಹಾಗಾಗಿ ಐ ಆಮ್ ವೆರಿ ಎಕ್ಸೈಟೆಡು, ಮತ್ತು ತುಂಬಾ ಖುಷಿ ಆಯಿತು. ನಾನಂತೂ ಅವ್ರಿಗೂ ಸಹ ತುಂಬ ಖುಷಿ ಆಯಿತು. ನಮ್ಮ ಟೀಚರ್ಸ್ಗೆಲ್ಲ ತುಂಬಾ ಖುಷಿ ಆಯಿತು. ನಾವು ಈ ರೀತಿ ಒಗ್ಗಟ್ಟಾಗಿರೋದು ನೋಡಿ, ಇನ್ನೂ ನಾವೆಲ್ಲ ಟಚ್ಚಲ್ಲಿದ್ದೀವಿ ಅಂತ ಅವ್ರಿಗೆ ತುಂಬಾ ಖುಷಿ ಆಯಿತು. ಅವ್ರಿಗೂ ಸರ್ಪ್ರೈಸ್ ಆಯಿತು ನಾವು ಈ ಥರ ಎಲ್ಲ ಇರೋದು ಬಾಂಡಿಂಗ್ ನೋಡಿ. ಎಲ್ರದ್ದು ಊಟ ಆಯಿತು. ಊಟ ಆಗಿ ನೆಕ್ಸ್ಟ್ ಎಲ್ಲ ಫೋಟೋಸು ಪಿಕ್ಚರ್ಸು ಎಲ್ಲ ತೊಗೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಮನೆ ಕಡೆಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.